ಇವರು ಕಾರ್ ತಗೊಂಡೋಗಿ ಗುಂಡಿ ಒಳಗೆ ಹಾಕಿದ್ರು. ಒಂದ್ ಸೈಡಿಗೆ ಇದಾಕ್ಬಿಡ್ತಿತ್ತು ಕಾರು, ಅಷ್ಟು ಗುಂಡಿ ಇದೆ ಅಲ್ಲಿ. ಈ ಸ್ಪಾಟ್ ಅಲ್ಲಿ ಸ್ಟಾಪ್ ಮಾಡಿ ಒಂದು 5 minutes ಅಷ್ಟೇ. ನನ್ನ ಚಾನೆಲ್ ನೇಮ್ ಹೇಳಿ ಸಾಕು, ನಿಮ್ಗೆ ಫ್ರೀ ಟಿಕೆಟ್. ನೋಡಿ ಫ್ರೆಂಡ್ಸ್, ಇವ್ರ ಅವತಾರ. ರಿಸ್ಟ್ರಿಕ್ಷನ್ ಅಲ್ಲಿ ಹಂಗಿ ಹೋಗ್ಬೇಡಿ ಹಿಂಗ್ ಹೋಗ್ಬೇಡಿ ಅಂದ್ರೆ ಸ್ವಲ್ಪ ಇದಾಗ್ತದೆ. ಈ ಪ್ಲೇಸ್ಗೆ ಬರ್ಬೇಕು ಅಂದ್ರೆ ಇದಕ್ಕೋಸ್ಕರ ಬರ್ಬೇಕು ಅಂತ ಏನಿಲ್ಲ. ಫ್ರೆಂಡ್ಸ್ ಜೊತೆ ಎಲ್ಲ ಬಂದ್ರೆ ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಬೋದಲ್ಲ, ಬೆಟ್ಟ ಎಲ್ಲ ಹತ್ತೋದು. 2-3 ಬೆಟ್ಟ ಇದೆ ಇಲ್ಲಿ ಆಕ್ಚುಲಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ಸೊ ನಾನು ಲಾಸ್ಟ್ ಟೈಮ್ ಒಂದು ಫಾಲ್ಸ್ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದರಲ್ಲಿ ನಾನು ಹೇಳಿದ್ದೆ ಒಂದು ವ್ಯೂ ಪಾಯಿಂಟ್ ನಿಮ್ಗೆ ತೋರಿಸ್ತೀನಿ ಅಂತ. ನಾವ್ ಇವತ್ತು ಹೊರಟಿದೀವಿ. ಅರ್ಲಿ ಮಾರ್ನಿಂಗ್ ಹೋಗ್ಬೇಕು ಈ ವ್ಯೂ ಪಾಯಿಂಟ್ ನೋಡ್ಬೇಕಂದ್ರೆ. ಲಾಸ್ಟ್ ವಿಡಿಯೋದಲ್ಲಿ ನಮ್ಗೆ ಹೋಗೋದಿಕ್ ಆಗ್ಲಿಲ್ಲ. ಫಾಲ್ಸ್ ಒನ್ ಡೇ ಅಲ್ಲೇ ಆಯ್ತಲ್ಲ, ಒನ್ ಡೇ ಅಲ್ಲೇ ಆಯ್ತು. ಸೊ ರಿಟರ್ನ್ ಮನೆಗೆ ಬಂದ್ವಿ. ಆ ಫಾಲ್ಸ್ ಇರೋ ದಾರಿಲೇನೆ ಈ ವ್ಯೂ ಪಾಯಿಂಟ್ ಇರೋದು. ಸೊ ನಿಮ್ಗೋಸ್ಕರ ನಿಮ್ಗೆ ತೋರ್ಸೋಣ ಅಂತಾನೆ ಮತ್ತೆ ಬಂದಿದೀವಿ. ಅರ್ಲಿ ಮಾರ್ನಿಂಗ್ಗೆ ಬಂದಿದೀವಿ. ನೋಡೋಣ, ಅರ್ಲಿ ಮಾರ್ನಿಂಗ್ ಅಂದ್ರೆ ನಾವು ಬರೋ ಅಷ್ಟ್ರೊಳಗೆ ಒಂದು 8 ಗಂಟೆ 8:15 ಆಗಿದೆ. ನೋಡೋಣ ಚೆನ್ನಾಗಿದೆ ಇರತ್ತಾ, ಚೆನ್ನಾಗಿ ವ್ಯೂ ಚೆನ್ನಾಗಿ ಕಾಣಿಸತ್ತಾ ಅಂತ ನೋಡ್ಬೇಕು. ಆಲ್ಮೋಸ್ಟ್ ಒಂದು 10-20 ಕಿಲೋಮೀಟರ್ಸ್ ಬಂದಿದೀವಾ. 10-15 ಕಿಲೋಮೀಟರ್ಸ್ ಬಂದಿದೀವಿ. ಇನ್ನ ಇಲ್ಲಿ ಇನ್ನೂ ದಾರಿ ಸಿಕ್ಕಿಲ್ಲ ನಮ್ಗೆ. ನೋಡೋಣ. ಬೋರ್ಡ್ ಇಲ್ಲ ಎಂತ ಇಲ್ಲ ಮಾರಾಯ್ತಿ. ಏನೋ ಮಾಡೋದು, ಇವರು ನೀನ್ ನೋಡಿದ್ರೆ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಇರುತ್ತೆ ಅಂತ ಹೇಳಿದೆ. ನಾನ್ ಬರ್ತಾ ಇದ್ದೀನಿ. ನಮ್ಮಪ್ಪ ಇದೇ ತರ ಮಾತಾಡೋದು, ಅದನ್ನ ಅವ್ರು ಇಮಿಟೇಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಎಲ್ಲೂ ಬೋರ್ಡ್ ಹಾಕಿಲ್ಲ, ಬಿಸ್ಲೆ ಘಾಟ್ ಅಂತ ಹಾಕ್ಬೇಕು. ನೋಡೋಣ, ನಿಯರ್ ಬೈ ಎಲ್ಲಾದ್ರೂ ಹಾಕಿರ್ತಾರೇನೋ. ಎಲ್ಲಾ ಕಡೆ ಫುಲ್ ಫಾರೆಸ್ಟ್ ಇದು. ನೀವು ಆಲ್ರೆಡಿ ನೋಡ್ತಾ ಇರ್ತೀರಾ ವಿಡಿಯೋದಲ್ಲಿ ದಾರಿ ಹೇಗಿದೆ. ನಾನು ವಿಡಿಯೋ ಮಾಡಿದ್ದೀನಲ್ಲ ಅದ್ರಲ್ಲಿ ನೋಡಿ, ಫುಲ್ ಫಾರೆಸ್ಟ್ ಇರುತ್ತೆ. ಅಲ್ಲೊಂದು ಇಲ್ಲೊಂದು ಮನೆ ಇರುತ್ತೆ ಅಷ್ಟೇ. ಇಲ್ಲಿ ನಮ್ಗೆ ಹಾಯ್ ಹೇಳು ಮಗಳು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ಮಗಳು ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ನಾವು ಸ್ವಲ್ಪ ಲೈಟ್ ಆಗಿ ತಿನ್ಕೊಂಡು ಬಂದಿದೀವಿ. ಇವಳು ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇವಳಿಗೆ ಎಕ್ಸೈಟ್ಮೆಂಟ್, ಎಲ್ಲೋ ಹೋಗ್ತೀವಿ ಕಾರಲ್ಲಿ, ಇನ್ನೊಂದು ಪ್ಲೇಸ್ ನೋಡಕ್ಕೆ ನಾವು ಹೋಗ್ತೀವಿ ಅಂತ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ಏನೋ ಇಲ್ಲೊಂದು 1/2 hour ಆಗತ್ತೆ, ಮತ್ತೆ ಇನ್ನೊಂದು ಮನೆಗೆ ಹೋಗೋ. ಒನ್ ಅವರಲ್ಲಿ ಮನೆಗೆ ಹೋಗ್ಬಿಡ್ತೀವಿ ನಾವು. ನಮ್ಗೆ ನಿಯರ್. ಬನ್ನಿ ಹೋಗೋಣ. ಎಂತ ನೋಡ್ದೆ ಮಗ, ಅಲ್ಲಿ ಬರೋದು ಸುಮ್ನೆ ಕುಯ್ಯ ಅನ್ನೋದು, ನೋಡಲ್ಲ ಎಂತ ಇಲ್ಲ. ನಮ್ಮಪ್ಪ ಹೀಗೆ ಮಾತಾಡೋದು ಫ್ರೆಂಡ್ಸ್. ನಮ್ದು ಸ್ವಲ್ಪ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಬಿಸ್ಲೆ ಅಂತ. ವೆರಿ ಗುಡ್. ಇಲ್ಲಿ ಕಾಣಿಸ್ತು, ಇಲ್ಲಿ ಹಾಕಿದ್ದಾರೆ ನೋಡಿ. ತುಂಬಾ ಬಟ್ ನಿಮ್ಗೆ ಡ್ರೈವಿಂಗ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಎಕ್ಸ್ಪೀರಿಯನ್ಸ್. ಸೊ ಈ ರೋಡಲ್ಲಿ ಡ್ರೈವ್ ಮಾಡೋಕ್ಕೂ ನಿಮ್ಗೊಂಥರ ಖುಷಿ ಆಗುತ್ತೆ. ಬಟ್ ಹುಷಾರಾಗಿ ಡ್ರೈವ್ ಮಾಡಬೇಕು, ಯಾಕಂದರೆ ತುಂಬ ಟರ್ನ್ಸ್ ಇರ್ತವೆ. ಆಪೋಸಿಟಲ್ಲಿ ವೆಹಿಕಲ್ಸ್ ಬರ್ತಾನೆ ಇರ್ತವೆ. ಸೊ ಈ ಕಡೆ ಅವ್ರಿಗೆ ಗಾಡಿ ಓಡಿಸಿ ತುಂಬ ಅಭ್ಯಾಸ ಆಗಿರುತ್ತೆ. ಸೊ ಅವರು ತುಂಬ ಸ್ಪೀಡಲ್ಲೇ ನಿಂತ್ಕೊಂಡು ಬರ್ತಿರ್ತಾರೆ. ಸೊ ಬರುವಾಗ ಸ್ವಲ್ಪ ಸೇಫಾಗಿ ಬನ್ನಿ. ಚೂರು ಲೇಟ್ ಆದ್ರೂ ಪರವಾಗಿಲ್ಲ. ಸೇಫ್ಟಿ ಈಸ್ ಆಲ್ವೇಸ್ ಫಸ್ಟ್ ಅಲ್ಲ. ಆಕ್ಚುಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಮಳಲಿ ಫಾಲ್ಸ್ಗೆ ಹೋಗುವಾಗ ಇವರು ಕಾರ್ ತಗೊಂಡೋಗಿ ಗುಂಡಿ ಒಳಗೆ ಹಾಕಿದ್ರು ಅಲ್ಲ. ಗುಂಡಿ ಏನಿಲ್ಲ ಫ್ರೆಂಡ್ಸ್, ಅದು ಒಂದು ಟರ್ನಿಂಗ್ ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಏನೋ ಜಾಸ್ತಿನೇ ಗುಂಡಿ ಇದೆ. ಸ್ವಲ್ಪ ಆಗಿದ್ರೆ ಅದು ಹಿಂಗೆ ಒಂದ್ ಸೈಡಿಗೆ ಇದಾಕ್ಬಿಡ್ತಿತ್ತು ಕಾರು, ಅಷ್ಟು ಗುಂಡಿ ಇದೆ ಅಲ್ಲಿ. ತಗೊಂಡೋಗಿ ಅಲ್ಲಿ ಹಾಕಿದ್ದು ಜೋರಾಗಿ ಸೌಂಡ್ ಬಂತು. ಇಲ್ಲಿ ಇವ್ರು ಹೇಳೋ ಅಷ್ಟೊಂದೇನಿಲ್ಲ ಫ್ರೆಂಡ್ಸ್, ಅದು ಸಡನ್ ಆಗಿ ಟೈರ್ ಸ್ವಲ್ಪ ಗುಂಡಿ ಒಳಗೆ ಹೋಯ್ತು. ಅದು ಬೇರೆ ಅಪ್ಪು ಟರ್ನ್, ಆಪೋಸಿಟ್ ಅಲ್ಲಿ ಗಾಡಿ ಬರ್ತಿದೆ. ಸೊ ಅದರಿಂದ ಹಂಗ ಅನ್ಸಿರೋದು. ಸೊ ಈಗ ಆತರ ಏನಿಲ್ಲ, ಇವ್ರು ಹೇಳ್ತಾರೆ.
ಫ್ರೆಂಡ್ಸ್, ಎಲ್ಲ ಕಡೆ ಶಾಪ್ಸ್ ಎಲ್ಲ ಇದೆ. ಹೋಮ್ ಸ್ಟೇಗಳು ಇಲ್ಲೇ ಇದೆ ಅಲ್ಲ, ಹೋಮ್ ಸ್ಟೇ ಕೂಡ ಇದೆ. ಇದೆ ನೋಡಿ ಫ್ರೆಂಡ್ಸ್, ಬಿಸ್ಲೆ ಘಾಟ್ ವ್ಯೂ ಇಲ್ಲಿ ಹಾಕೋಣ, ಪಾಯಿಂಟ್. left ಇಲ್ಲಿ ಅಲ್ಲಿ. ಹಾಕಿ. ಸೊ ಫ್ರೆಂಡ್ಸ್, ಒಂದು ಖುಷಿ ವಿಷಯ ಏನಂದರೆ, ನಾವು ಒಪ್ಪನ ಫ್ರೆಂಡೇ ಇಲ್ಲಿರೋರು ಟಿಕೆಟ್ ಕೊಡೋರು. ಸೊ ನಾನು ಟಿಕೆಟ್ ತೊಗೋಬೇಕು ಅಂತ ಹೇಳಿ ಇವ್ರಿಗೆ ಹೇಳಿದ್ದೆ. ದುಡ್ಡು ಇವ್ರು ತೆಗಿತಾ ಇದ್ರು. ನಾನು ಕೇಳಿದೆ, ಲೋಕಲ್ ಅವ್ರಿಗೂ ಚಾರ್ಜ್ ಮಾಡ್ತೀರಾ ಅಂತ. ಆಮೇಲೆ ಇಲ್ಲ, ಯಾವ ಊರು ಅಂತ ಹೇಳಿ. ಹಿಂಗೆ ನಮ್ಮ ಅಪ್ಪನ ಹೆಸರು ಗಣೇಶ ಹಂಗೆ ಹೇಳಿದ್ರು. ಅಯ್ಯೋ, ನಿಮ್ಮ ಅಪ್ಪ ನಾನು ಫ್ರೆಂಡ್ಸ್ ಅಲ್ವಾ, ಗೊತ್ತಿಲ್ವಾ ನಿನಗೆ, ನೀನೇನು ದುಡ್ಡು ಕೊಡೋದು ಅಂತ ಹೇಳ್ತಿದ್ದಾರೆ. ಸೊ ಈಗ ಇದನ್ನೇ ಹೇಳಿ, ಬರೋರೆಲ್ಲ ನಿಮ್ ಚಾನಲ್ ಫಾಲೋವರೆಲ್ಲ ನನ್ನ ನಿಮ್ಮ ಅಪ್ಪ ಹೆಸರು ಹೇಳಿ ಹೆಸರು ಫ್ರೆಂಡ್ಸ್, ಹೇಳ್ಬಿಟ್ಟು ಅವ್ರು ನಮ್ಮ ಟಿಕೆಟ್ ಅಪ್ಪನ ಫ್ರೀ ಹೆಸರು ಹೇಳಿ, ನನ್ನ ಚಾನೆಲ್ ನೇಮ್ ಹೇಳಿ. ಅವ್ರಿಗೆ ಗೊತ್ತು ನಾನು ಯೂಟ್ಯೂಬ್ ಮಾಡ್ತಾ ಇರೋದು. ನನ್ನ ಚಾನೆಲ್ ನೇಮ್ ಹೇಳಿ ಸಾಕು, ನಿಮಗೆ ಫ್ರೀ ಟಿಕೆಟ್. ಇಲ್ಲ ಅಂದ್ರೆ 40 rupees ಕೊಡ್ಬೇಕು ಫ್ರೆಂಡ್ಸ್. ಇಲ್ಲ ಇಲ್ಲ, ನಿಮ್ ಹೆಸರು ಹೇಳಿ ಕೊಟ್ಟಿಲ್ಲ ಅಂದ್ರೆ ಅವ್ರ ಕಮೆಂಟ್ಸ್ ಅಲ್ಲಿ ಹಾಕ್ತಾರೆ ಆಮೇಲೆ ನಿಮ್ಗೆ. ಇಲ್ಲ, ಕೊಡ್ತಾರೆ. ನನ್ನ ಯೂಟ್ಯೂಬ್ ಚಾನೆಲ್ ನೇಮ್ ಹೇಳಿ ಫ್ರೆಂಡ್ಸ್, 40 rupees ಉಳಿಸ್ತೀನಿ ನಾನು. ನೋಡಿ, ಆಲ್ಮೋಸ್ಟ್ ಬಂದಿದ್ದೀವಿ. ಇಲ್ಲಿ ಬರ್ತಾರ ಇರೋ ನೀರೆಲ್ಲ ಮಳೆಲಿ ಫಾಲ್ಸ್ ಇಂದ ಬರ್ತಿರೋ ಇದು. ಆ ಕಡೆಯಿಂದ? ಇರ್ಬೋದು. ಅಲ್ಲಿಂದ ಮೋಸ್ಟ್ಲಿ ಬರ್ತಿರ್ತಾವ ಅನ್ಸುತ್ತೆ, ಇದೆ ಅನ್ಸುತ್ತೆ. ಚೆನ್ನಾಗಿದೆ, ಬಟ್ ಬೇಗ ಬಂದಿದ್ರೆ ಆಗ್ತಿತ್ತಲ್ಲ. ಇನ್ನು ಸ್ವಲ್ಪ ಇನ್ನೂ ಲೇಟ್ ಆದರೆ ಚೆನ್ನಾಗಿರಲ್ಲ. ಇಲ್ಲಿ ನೋಡ್ಬೋದು ಅನ್ಸುತ್ತೆ. ಇಲ್ಲಿನೂ ಒಂದು ಪಾಯಿಂಟ್ ಇದೆ ನೋಡಕ್ಕೆ ಅಲ್ಲಿ, ಬಟ್ ಫೆನ್ಸಿಂಗ್ ಆಮೇಲೆ ಹೋಗೋಣ ಬಾ. ಫೆನ್ಸಿಂಗ್ ಹಾಕಿದ್ದಾರೆ. ನೋಡಿ ಫ್ರೆಂಡ್ಸ್, ಬೆಳಗ್ಗೆನೇ ಎಷ್ಟೊಂದು ಜನ ಇದ್ದಾರೆ. ಇನ್ನು ಹೋಗ್ತಾ ಹೋಗ್ತಾ ತುಂಬ ಜನ ಆಗ್ತಾರೆ. ನೋಡಿ ಫ್ರೆಂಡ್ಸ್, ಒಂದೊಳ್ಳೆ ವ್ಯೂ ಪಾಯಿಂಟ್. ನಿಮಗೆ ಯಾರಾದರೂ ಸಕಲೇಶ್ಪುರ ಧರ್ಮಸ್ಥಳ ಟ್ರಾವೆಲ್ ಮಾಡ್ತಿದ್ರೆ ಈ ಸ್ಪಾಟಲ್ಲಿ ಸ್ಟಾಪ್ ಮಾಡಿ, ಒಂದು 5 minutes ಅಷ್ಟೇ. ಬನ್ನಿ, ಅಲ್ಲಿ ಹೋಗೋಣ. ಅಲ್ಲಿ ಮೇಲೆ ಇದೆಯಲ್ಲ, ಅಲ್ಲಿ ಹೋಗೋಣ. ಕೆಳಗೆ ಹೋಗೋಣ, ಫಸ್ಟ್ ಮೇಲೆ ಹೋಗೋಣ. ನೋಡಿ ಫ್ರೆಂಡ್ಸ್, ಈ ಥರ ಫೆನ್ಸಿಂಗು ಫಸ್ಟೆಲ್ಲ ಇರಲಿಲ್ಲ. ಇಲ್ಲಿ ತುಂಬ ಜನ ಫೋಟೋಸು ವೀಡಿಯೋಸ್ಗೆಲ್ಲ ತೊಗೊಳಕ್ಕೆ ಹೋಗಿ ಕೆಳಗೆ ಬಿದ್ದು ಆ ಥರ ಎಲ್ಲ ತುಂಬ ಕತೆಗಳಾಗಿದೆ. ಅದಕ್ಕೋಸ್ಕರ ನೋಡಿ, ಅಲ್ಲೊಂದು ಫಾಲ್ಸ್ ಕಾಣಿಸ್ತಾ ಇದೆ ನೋಡಿ. ಮೇ ಬಿ ಅದು ಮಳಲಿ ಫಾಲ್ಸಿಂದ ಬರೋ ನೀರು ಅನ್ಸುತ್ತೆ ಅಲ್ಲ, ಈ ಕಡೆ ಏನು. ನೀರಿರ್ಬೋದು. ಆಕ್ಚುಲಿ ಫಾಲ್ಸ್ ಇಳಿಯೋ ನೀರ್ ಕೇಳ್ಸತ್ತೆ ಅಲ್ಲ, ಸೌಂಡ್ ಕೇಳ್ಸತ್ತೆ. ಕೆಳಗೆ ಆಲ್ಮೋಸ್ಟ್ ನಿಂತ್ಕೊಂಡು ಫೋಟೋಸ್ ತಗೋಬೋದು. ಈ ಕಡೆ ಒಂದು ಇದು ಚೆನ್ನಾಗಿರತ್ತೆ. ನೋಡಿ ಫ್ರೆಂಡ್ಸ್, ಇವ್ರ ಅವತಾರ.
ಇಲ್ಲೊಂದು ಕಲ್ಲಿದೆ, ತುಂಬಾ ಇಲ್ಲಿ ಖುಷಿಯಾಗಿದೆ ಕುತ್ಕೊಂಡಿದೀವಿ. ನೋಡಿ, ನನ್ನ ಮಗಳಿಗೆ ಆಟ ಆಡ್ತಿದೆ. ಹ್ಮ್ ಇಲ್ಲಿ ನೋಡಿ, ತುಂಬಾ ಖುಷಿಯಾಗಿದೆ. ಅದರಿಂದ ಡ್ಯಾನ್ಸ್ ಮಾಡ್ತಿದೆ. ಡ್ಯಾನ್ಸ್ ಕೆಳಗ್ ಡ್ಯಾನ್ಸ್ ಕುತ್ಕೊಂತೀನಿ. ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಫ್ರೀಯಾಗಿ ಬಿಡಬೇಕು ಫ್ರೆಂಡ್ಸ್, ಎಲ್ಲಿ ಹೋದ್ರೇನೋ ಇವ್ರಿಗೆ ಫ್ರೀಯಾಗಿ ಬಿಟ್ಬಿಡ್ಬೇಕು. ಆವಾಗಲೇ ಅದು ಸ್ವಲ್ಪ ಎಂಜಾಯ್ ಮಾಡೋದು. ನಾವು ಯಾವಾಗಲೂ ಎತ್ಕೊಂಡು ರಿಸ್ಟ್ರಿಕ್ಷನಲ್ಲಿ ಹಂಗೆ ಹೋಗ್ಬೇಡಿ ಹಿಂಗೆ ಹೋಗ್ಬೇಡಿ ಅಂದರೆ ಸ್ವಲ್ಪ ಇದಾಗ್ತಾರೆ. ಬಟ್ ಈ ಥರ ಪ್ಲೇಸ್ ಬರುವಾಗ ಮಕ್ಕಳ ಸೇಫ್ಟಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಹೌದು. ಸೊ ನಾವು ಫೋಟೋ ಎಲ್ಲ ವಿಡಿಯೋ ಮಾಡೋ ಇದರಲ್ಲಿ ಮಕ್ಕಳಿಗೆ ಸ್ವಲ್ಪ ಮಾನಿಟರ್ ಮಾಡಿಲ್ಲ, ಅಬ್ಸರ್ವ್ ಮಾಡಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಅಲ್ಲ. ಸೊ ಮೇಲೆ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಸ್ಪೇಸ್ ಇದೆ, ಸಣ್ಣ ಮಕ್ಕಳು ಆರಾಮಾಗಿ ಇಳಿಯಕ್ಕಾಗಲ್ಲ ಅಲ್ಲಿ. ಗ್ಯಾಪಲ್ಲಿ ಏನಾದರೂ ಹೋದರೆ ಆಮೇಲೆ ಭಾರಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ನೀವು ಸ್ವಲ್ಪ ಟೇಕ್ ಕೇರ್ ಮಾಡಬೇಕು. ಇಲ್ಲೇ ಅಂತ ಅಲ್ಲ, ಎಲ್ಲಿ ಅಂದ್ರೇನು ಅಲ್ಲಿ ಸ್ವಲ್ಪ ಅದು ಮಾಡ್ಕೋಬೇಕು. ನೋ 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 ನೋಡಿ ಫ್ರೆಂಡ್ಸ್, ಈ ತರ ಇದೆ. ನೋ 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 Actually ಅಲ್ಲಿ ಕುತ್ಕೋಬಹುದು, ಅಲ್ಲೇ ತುಂಬಾ ಜನ ಇದಾರೆ. ಇಲ್ಲಿ ಬಾ, ಇಲ್ಲಿ ಇಲ್ಲಿ ಬಾ. ಇದ್ರ ಮೇಲೆ ಎಸ್, ನೋಡಿ ಫ್ರೆಂಡ್ಸ್, ಕುತ್ಕೊಳ್ಬೇಕಂತೆ. ಜನರ ಮೇಲೆ ಕುತ್ಕೋಬಾರ್ದಂತೆ, ಅಲ್ಲಿ ಕುತ್ಕೋಬೇಕಂತೆ ಅವ್ರು ಸೊ ಸಪರೇಟ್ ಆಗಿ. ನಿಮ್ಗೊಂದು ಐಡಿಯಾ ಅಂದ್ರೆ, ಈ ಪ್ಲೇಸ್ಗೆ ಬರ್ಬೇಕು ಅಂದ್ರೆ ಇದಕ್ಕೋಸ್ಕರ ಬರ್ಬೇಕು ಅಂತ ಏನಿಲ್ಲ. ನೀವು ಮಂಗಳೂರು ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗ್ತಿರಲ್ಲ, ತುಂಬಾ ಜನ ಈ ಚಾರ್ಮಡಿ ಘಾಟ್, ಶಿರಾಡಿ ಘಾಟ್ ಮೇಲೆ ಹೋಗ್ತಾರೆ. ಆಕ್ಚುಲಿ ಆ ಕಡೆ ಹೋಗೋದಕ್ಕಿಂತ ಈ ಕಡೆ ತುಂಬಾನೇ ಹತ್ರ. ಇದು ಇದೊಂದು ಹಿಡನ್ ರೂಟ್ ಅಲ್ವಾ. ಅಂದ್ರೆ ಜಾಸ್ತಿ ಜನರು ಬರಲ್ಲ. ಬರಲ್ಲ. Reason ಏನಂದ್ರೆ ಸ್ವಲ್ಪ ಘಾಟಿ ಸೆಕ್ಷನ್ ತರ ಘಾಟಿ ಇರುತ್ತೆ, section, ತುಂಬಾ ಕರುಸ್ ಇರ್ತವೆ. ತುಂಬಾ ಇದು ಫಾರೆಸ್ಟ್ ಜಾಸ್ತಿ, ಅದಕ್ಕೆ ಸ್ವಲ್ಪ ಭಯ ಇರುತ್ತೆ ಅಂತ Night ಹೇಳಿ ಬರಲ್ಲ. ನೈಟ್ 10 ಮೇಲೆ ಎಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರ್ತವೆ. ಸೊ ಆನೆಗಳೆಲ್ಲ ಓಡಾಡ್ತಿರ್ತವೆ ಅಂತ ಅವರು ಅದನ್ನ ಕ್ಲೋಸ್ ಮಾಡ್ತಾರೆ. ಬಟ್ ನೀವು ಅರ್ಲಿ ಮಾರ್ನಿಂಗ್ ನೀವು ಜರ್ನಿ ಪ್ಲಾನ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ನಿಮಗೆ. ಎಲ್ಲ ಒಂದು ಹೆಂಗೆ ಅಂದರೆ ಈ ಟ್ರೀಸೇ ಒಂದು ಅಂಬ್ರೆಲ್ಲಾ ಥರ ಕವರ್ ಆಗಿರ್ತವೆ. ಸೊ ಅದರಲ್ಲೇ ನಿಮಗೆ ಟ್ರಾವೆಲ್ ಮಾಡ್ತಿದ್ರೆ ಅಷ್ಟೊಂದು ಸ್ಟ್ರೈನ್ ಅನ್ಸಲ್ಲ. ಸೊ ನಿಮಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದಂತೂ ಪಕ್ಕ. ತುಂಬಾ ಚೆನ್ನಾಗಿರುತ್ತೆ. ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗೋ ರೂಟಲ್ಲಿ ಇಲ್ಲಿ ಒಂದು ಸ್ಟಾಪ್ ಮಾಡಿದ್ರೆ ನೀವು ಬಿಸ್ಲೆ ಘಾಟು ಒಂದು ಒಳ್ಳೆ ವ್ಯೂ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಈ ರೂಟಲ್ಲಿ ಹೋದ್ರೆ ತುಂಬಾ ಪ್ಲೇಸಸ್ಗಳನ್ನ ಕವರ್ ಮಾಡ್ಬೋದಲ್ವಾ. ತುಂಬಾ ಹತ್ರ ಧರ್ಮಸ್ಥಳ, ಆಲ್ಮೋಸ್ಟ್ ಸುಬ್ರಹ್ಮಣ್ಯ ಒಂದು 25 ಕಿಲೋಮೀಟರ್ಸ್ ಇದೆ ಅಲ್ಲ ಇಲ್ಲಿಂದ ಅಷ್ಟೇ. ಈ ಬಿಸ್ಲೆ ಘಾಟಿಂದ 25 ಕಿಲೋಮೀಟರ್ಸ್. ಫಸ್ಟ್ ಸುಬ್ರಹ್ಮಣ್ಯ ಸಿಗುತ್ತೆ, ಆಮೇಲೆ ಧರ್ಮಸ್ಥಳ. ನಾವೆಲ್ಲ ಇದೇ ರೂಟಲ್ಲಿ ಹೋಗೋದು. ನಾವು ಶಿರಾಡಿ ಚಾರ್ಮಡಿ ಘಾಟಲ್ಲೆಲ್ಲ ಹೋಗಲ್ಲ. ನೋಡಿ, ಈ ಬೆಂಗಳೂರಿಂದ ಬರೋರೆಲ್ಲ ಈ ಹೊಳೆ ನರಸೀಪುರ, ಅರಕಲಗೂಡು ಈ ರೂಟಲ್ಲಿ ಬಂದು ಈ ಕಡೆ ಹೋದ್ರೆ ತುಂಬಾ ಹತ್ರನೇ ಅಲ್ಲ. ಇಲ್ಲ ಸಕಲೇಶ್ಪುರ ಬಂದ್ರು ಸಹ, ಸಕಲೇಶ್ಪುರ ಇಂದ ತುಂಬಾ ಜನರು ಹಂಗೆ ಸ್ಟ್ರೈಟ್ ಹೋಗ್ತಾರೆ. ಹಂಗೆ ಸೊ ಸ್ಟ್ರೈಟ್ ಈ ಕಡೆ ಹೋಗ್ಬಿಡ್ತಾರೆ. ಹೊಳೆ ನರಸೀಪುರ, ಅರಕಲಗೂಡು ಇಂದ ಬರೋ ರೂಟ್ ಅವರು ಈ ಪ್ಲೇಸ್ ಅದೇ ಇದು ಸ್ವಲ್ಪ ಫಾರೆಸ್ಟ್ ರೋಡು, ಅಷ್ಟಾಗಿ ವೆಹಿಕಲ್ಸ್ ಇರೋದಿಲ್ಲ ಅಂತೇಳಿ ಲೋಕಲ್ ಅವ್ರು ಜಾಸ್ತಿ ಓಡಾಡ್ತಾರೆ. ಈ ರೋಟಲ್ಲಿ ಲೋಕಲ್ ಅವ್ರು ಮಾತ್ರ ಜಾಸ್ತಿ ಹೋಗೋದು. ಬಟ್ ನೀವು ಒಳ್ಳೆ ಪ್ಲೇಸಸ್ ಎಲ್ಲ ಕವರ್ ಮಾಡ್ಬೋದು. ನಿಮ್ಗೆ ಈ ಟ್ರಕ್ಕಿಂಗ್ ಹೋಗೋ ತರ, ಇದು ಬಿಸ್ಲೆ ಘಾಟು, ಆಮೇಲೆ ಮಧ್ಯದಲ್ಲಿ ಫಾರೆಸ್ಟ್ ಜರ್ನಿ, ಇದು ಬೆಟ್ಟಗಳಿದೆ. ಪಟ್ಲ ಬೆಟ್ಟ ಅಂತ ಒಂದಿದೆ. ಆಕ್ಚುಲಿ ನಮ್ಗೆ ಪಾಪು ಇದೆ ಅಂತ ಹೇಳಿ ನಾವು ಹೋಗ್ತಾ ಇಲ್ಲ ಅಷ್ಟೇ. ಇವಾಗ ಫ್ರೆಂಡ್ಸ್ ಜೊತೆ ಎಲ್ಲ ಬಂದ್ರೆ ಆರಾಮಾಗಿ ಟ್ರಕ್ಕಿಂಗ್ ಮಾಡ್ಬೋದಲ್ಲ, ಬೆಟ್ಟ ಎಲ್ಲ ಹತ್ತೋದು. 2-3 ಬೆಟ್ಟ ಇದೆ ಇಲ್ಲಿ ಆಕ್ಚುಲಿ. ಒಂದು 5 years 10 5 years ಆದ್ರೆ ನಾವು ಹತ್ಬೋದು. ಆರಾಮಾಗಿ. ಇವಾಗ ಅವಳು ಚಿಕ್ಕವಳಿದ್ದಾಳೆ, ಅವಳು ಫುಲ್ ಎನರ್ಜಿ, ಅವಳು ಇರುತ್ತೆ. ಎಲ್ಲೇ ಕುತ್ಕೊಳ್ಳೋದು? ನಾನು ಇಲ್ಲೇ ಕುತ್ಕೊಂಡಿದ್ದೀನಿ. ಹಾ ಸರಿ, ಕುತ್ಕೋಬೇಕು. ಹಾ. ಬೇಡ ಬೇಡ. ಬಟ್ ಇಷ್ಟು ಚಿಕ್ಕ ಮಗು ಎತ್ಕೊಂಡು ಟ್ರಕ್ಕಿಂಗ್ ಎಲ್ಲ ಬೆಟ್ಟ ಹತ್ತೋದೆಲ್ಲ ಅಷ್ಟು ಸೇಫ್ ಅಲ್ಲ. ಹಾಗಾಗಿ ನೋಡೋಣ, ಅವಳು ದೊಡ್ಡವಳಾದ್ರೆ ನೆಕ್ಸ್ಟ್ ಟೈಮ್. ಇದು ಚೆನ್ನಾಗಿದೆಲ್ಲ ಬಿಸ್ಲೆ. ಒಂದು ಅರ್ಲಿ ಮಾರ್ನಿಂಗ್ ಬರ್ಬೇಕು, ಇಲ್ಲ ಈವ್ನಿಂಗ್ ಬರ್ಬೇಕಲ್ಲ. ಈವ್ನಿಂಗ್ ಬರ್ಬೇಕು. ನೀವು ಲೇಟ್ ಆಯ್ತು ಅಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ, ಸೆಕೆ ಆಗುತ್ತೆ ನಿಮ್ಗೆ. ಅಷ್ಟು ಎನರ್ಜಿನೂ ಇರೋದಿಲ್ಲ ಇಲ್ಲಿ. ಮಾರ್ನಿಂಗ್ ಬಂದ್ರೆ ಫ್ರೆಶ್ ಆಗಿರುತ್ತೆ, ಫ್ರೆಶ್ ಏರ್ ಬರ್ತಾ ಇರುತ್ತೆ, ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಇಷ್ಟೇ ಫ್ರೆಂಡ್ಸ್. ಆಲ್ಮೋಸ್ಟ್ ಇಲ್ಲಿ ತುಂಬಾ ಹೋಮ್ ಸ್ಟೇಗಳಿದೆ. ನಮ್ಮನೆ ಹತ್ರನೇ ಒಂದು 10 ಹೋಮ್ ಸ್ಟೇಸ್ ಇದೆ ಅಲ್ಲ. ಹೋಮ್ ಸ್ಟೇಗಳು ನಮ್ಮನೆ ಹತ್ರನೇ, ನಮ್ಮೂರಲ್ಲೇ, ನಮ್ಮನೆ ನಿಯರ್ ಬೈನೇ ಒಂದು 10 ಹೋಮ್ ಸ್ಟೇಗಳು ಇದೆ. ಸೊ ಇಲ್ಲಿ ಬಂದು ಆರಾಮಾಗಿ ಸ್ಟೇ ಮಾಡ್ಬೋದು. ಆಕ್ಚುಲಿ ನಾವು ಸೆಕೆಂಡ್ ಟೈಮ್ ಅಲ್ಲ ಬಂದಿರೋದು. ನಾನು ಒಂದು 3-4 ಟೈಮ್ಸ್ ಆಗಿರುತ್ತೆ ನಾನು ಬಂದು. ಫಾರೆಸ್ಟ್ ಮದುವೆಗಿಂತ ಮುಂಚೆನೂ ನಾನು ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದೀವಿ. ಮದ್ವೆ ಆದ್ಮೇಲೆ ಇವ್ರ ಜೊತೆಲಿ ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ನಾವು ಮದ್ವೆ ಆಗಿ ಹೊಸದ್ರಲ್ಲಿ ಬಂದಿದ್ವಿ ಅಲ್ಲ, ಅವಾಗ ಜೋರ್ ಮಳೆ. ಅವಾಗ ಅಂದ್ರೆ ನೀವು
ಇದನ್ನ ಡಿಫರೆಂಟ್ ಸೀಸನ್ ಅಲ್ಲೇನು ಎಕ್ಸ್ಪ್ಲೋರ್ ಮಾಡ್ಬೋದು. ರೈನಿ ಸೀಸನ್ ಅಲ್ಲಿ ಬಂದ್ರೆ ಒಂದ್ ಸ್ವಲ್ಪ ಫಾಗಿ ಇರುತ್ತೆ. ಇರತ್ತೆ ಅಷ್ಟಾಗಿ ಏನು ಕಾಣಿಸಲ್ಲ, ಬಟ್ ಅದೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರತ್ತೆ. ವಿಂಟರ್ ಅಲ್ಲಿ ಅಂದ್ರೆ ವ್ಯೂ ಚೆನ್ನಾಗಿ ಕಾಣಿಸಲ್ಲ, ಬಟ್ ನಿಮ್ಗೆ ಫಾಗಿ ಕ್ಲೌಡ್ಸ್ ಎಲ್ಲ ಇರ್ತಾವಲ್ಲ, ಸೊ ಅದೆಲ್ಲ ಸ್ವಲ್ಪ ಕಾಣಿಸುತ್ತೆ. ಸೊ ಈ ತರ ಸೀಸನ್ ಅಲ್ಲಿ ಬಂದ್ರೆ ನಿಮ್ಗೆ ವ್ಯೂನು ಕಾಣಿಸುತ್ತೆ. ಮಾರ್ನಿಂಗ್ ಬಂದ್ರೆ ಒಂದ್ ಸ್ವಲ್ಪ ಫ್ರೆಶ್ ಫೀಲಿಂಗ್ ಇರುತ್ತೆ. ವಿಂಟರ್ ಅಲ್ಲಿ ಬಂದ್ರೆ ಸ್ವಲ್ಪ ಚಳಿ ಇರುತ್ತೆ, ಬಟ್ ವಿಂಟರ್ ಅಗೈನ್ ಬಿಸಿಲು ಮುಂಚೆನೆ ಬರಬೇಕು. ಅದೇ ಅರ್ಲಿ ಮಾರ್ನಿಂಗ್ ಒಂದು 8 o'clock ಒಳಗೆ ಇಲ್ಲಿ ಇರಬೇಕು. 9 o'clock ಒಳಗೆ ಇರಬೇಕು. ಈಗ ಆಲ್ಮೋಸ್ಟ್ ಎಷ್ಟು ಆಗಿದೆಯಾ ಟೈಮು? ಆಗಿರ್ಬೋದು 9:30 ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಲ್ಲ ಅಂದ್ರೆ ಈವ್ನಿಂಗ್ ಬರ್ಬೇಕು. ಈವ್ನಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ತಣ್ಣಗಿರುತ್ತೆ, ಯಾವುದೇ ರೀತಿ ಸ್ಟ್ರೆಸ್ ಅನ್ನೋದು ಇರಲ್ಲ. ಈವ್ನಿಂಗ್ ಚೆನ್ನಾಗಿರುತ್ತೆ. ತುಂಬಾ ಪ್ಲೇಸಸ್ಗಳು, ಫಾಲ್ಸ್ಗಳು ಆಕ್ಚುಲಿ ನಮ್ಗೇನೆ ಗೊತ್ತಿಲ್ಲ. ಇನ್ನು ಆ ಕಡೆ ಎಲ್ಲ ಹೋದ್ರೆ ಫಾಲ್ಸ್ ಇದೆಯಂತೆ, ಆಮೇಲೆ ರಾಫ್ಟಿಂಗ್ ಅಂತ ಅದೆಲ್ಲ ಹೊಸದಾಗಿ ಮಾಡಿದಾರಂತೆ. ಬಟ್ ಅಲ್ಲಿ ಹೋಗಿದೀವಿ, ಅಲ್ಲಿ ಯಾರು ರೆಸ್ಪಾನ್ಸ್ ಅಂದ್ರೆ ಅದು ನಾವು ಆ ರೂಟ್ ಹೋಗ್ಲಿಲ್ಲ, ಸ್ವಲ್ಪ ದೂರ ಹೋಗ್ಬಿಟ್ಟು ವಾಪಸ್ ಬಂದ್ವಿ, ಲೇಟ್ ಆಯ್ತು ಅಂತ ಅಷ್ಟೇ. ನೀರು ಜಾಸ್ತಿ ಇರುವಾಗ ಮಾತ್ರ ಮಾಡ್ತಾರೆ. ಕೆಲವು ಟೈಮ್ ಅದಕ್ಕೆ ಎಲ್ಲ ಪರ್ಮಿಷನ್ ಬೇಕಾಗತ್ತೆ, ಅದೆಲ್ಲ ಇವರು ಪ್ರಾಪರ್ ಆಗಿ ತಗೊಂಡು, ನಮಗೆ ಪ್ರಾಪರ್ ಇನ್ಫಾರ್ಮೇಶನ್ ಇಲ್ಲ, ಸೊ ಅದಕ್ಕೆ ನಾವು ಎಕ್ಸ್ಪ್ಲೋರ್ ಮಾಡಕ್ ಹೋಗಿಲ್ಲ ಅದನ್ನ. ಸ್ಲೋ ಕೈ ಹಿಡ್ಕೊರಿ. ಬರ್ತಾನೆ ಇಲ್ಲ. ಸ್ಲೋ ಚಿನ್ನು, ಸ್ಟಾಪ್ ಚಿನ್ನು, ಸ್ಟಾಪ್ ಚಿನ್ನು, ಸ್ಟಾಪ್ ಚಿನ್ನು, ಸ್ಟಾಪ್. ಸ್ಲೋ ಮೋಷನ್ ಅಲ್ಲಿ ಒಂದು ವಿಡಿಯೋ ಮಾಡೋಣ ಅಂದ್ರೆ ಅವಳು ನಿಂತ್ಕೊಳ್ತಾನೆ ಇಲ್ಲ. ಅವಳು ಆಪೋಸಿಟ್ ಇಂದ ವಿಡಿಯೋ ಮಾಡಿದ್ರೆ ನಮ್ಗೆ ತಳ್ಕೊಂಡು ಹೋಗ್ತಾನೆ ಇದ್ದಾಳೆ ಫಾಸ್ಟ್. ಅಂಕಲ್ ಕಾಯ್ತಾ ಇರ್ತಾರೆ, ನಮ್ಮ ಬರ್ತೀವಿ ಮತ್ತೆ ಅಂತ ಹೇಳಿದೀವಿ ಅಲ್ಲ. ಅವ್ರ ಪಾಪ ತಿಂಡಿ ಮಾಡಿದ್ರ, ಎಲ್ಲಾದ್ರೂ ತಿಂಡಿ ತಿಂತೀರಾ ಅಂತ ಕೇಳಿದ್ರು. ನೋಡಿ, ನಮ್ಮೂರವರು ನಮ್ಮ ಕಡೆಯವರು ಸಿಕ್ಕಿದ್ರೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ.